ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಆಗ್ರಹಿಸಿ ಈಗಾಗಲೇ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡ್ತಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ಪರಿಷತ್ ಸದಸ್ಯರ ಸಿಟಿ ರವಿ ಅವರಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ತೀನಿ. ಸರ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡಬೇಕು, ನಾನು ಹೋರಾಟವನ್ನ ಕೋರ್ಟ್ ನಲ್ಲಿ ಮಾಡ್ತೀನಿ ಅಂತ ಹೇಳಿ. ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದನ್ನ 4 ವರ್ಷದಿಂದ ಅವರೇ ಹೇಳಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಬಂದಿದೆ. ನ್ಯಾಯಾಲಯ ಕೇಸ್ ದಾಖಲಿಸೋದಕ್ಕೆ ಅನುಮತಿ ಕೊಟ್ಟಿದೆ. ವಿಚಾರಣೆ ನಡೆಸೋದಕ್ಕೆ ಇದ್ದ ಅಡೆತಡೆಗಳನ್ನು ನಿವಾರಿಸಿದೆ. ಇಷ್ಟೆಲ್ಲ ಆದ ನಂತರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದರೆ ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವ್ರು ರಾಜೀನಾಮೆ ಕೊಡಬೇಕು. ಹಿಂದೆ ಯಡಿಯೂರಪ್ಪನವ್ರ ವಿಷಯದಲ್ಲಿ ಅವರು ಅದೇ ಮಾತಾಡಿದ್ರು. ಸೊ ಹಿ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದ್ರು. ನಾನೀಗ ಅದನ್ನೇ ರಿಪೀಟ್ ಮಾಡ್ತೀನಿ. ಸೊ ಯು ಶುಡ್ ರಿಸೈನ್, ಸಿದ್ದರಾಮಯ್ಯ ಶುಡ್ ರಿಸೈನ್. ಮಾಜಿ ಸ್ಪೀಕರ್ ಕೋಳಿವಾಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾದ ಒಂದು ವಿಚಾರಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಮುಜುಗರ ಉಂಟು ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು, ತನಿಖೆ ಎದುರಿಸಲಿ, ಆಮೇಲೆ ಅವರು ಸಿಎಂ ಆಗ್ಲಿ ಮತ್ತೆ ಮುಂದುವರಿಲಿ ಅಂತ. ಈಗ ನ್ಯಾಯಮೂರ್ತಿ ನಿವೃತ್ತ ಲೋಕಾಯುಕ್ತರಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಹೇಳಿದರು, ನೀವು ರಾಜೀನಾಮೆ ಕೊಡದೇ ಇದ್ರೆ ತಪ್ಪು ಸಂದೇಶ ಹೋಗುತ್ತೆ, ರಾಜೀನಾಮೆ ಕೊಡಿ ಅನ್ನೋ ಮಾತು ಹೇಳಿದರು. ಇವತ್ತು ಕೋಳಿವಾಡ್ರು ಹೇಳಿದ್ದಾರೆ, ರಾಜ್ಯದ ಜನರ ಭಾವನೆ ಅವ್ರು ರಾಜೀನಾಮೆ ಕೊಡಬೇಕು ಅಂತಿದೆ. ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಹೊಗಳು ಭಟ್ರ ಮಾತು ಕೇಳಬೇಡಿ. ಅವರು ನೀವು ಹಳ್ಳಕ್ಕೆ ಬಿದ್ದ ಮೇಲೆ ಅವರೇ ಫಸ್ಟ್ ಕಲ್ಲು ಎತ್ಕೊಳ್ಳೋದು. ನಿಮ್ಮ ಗೌರವ ನೀವು ಉಳಿಸ್ಕೊಳ್ಳಿ, ರಾಜೀನಾಮೆ ಕೊಟ್ಟು ನಿಮ್ಮ ಗೌರವ ನೀವು ಉಳಿಸ್ಕೊಂಡು ತನಿಖೆ ನೀವು ನಿರ್ದೋಷಿ ಅಂತ ತನಿಖಾ ವರದಿ ಬಂದ್ರೆ ಆಗ ನೀವೇ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ನಾವೇನು ಕ್ಲೈಮ್ ಮಾಡಲ್ಲ, ನೀವೇ ಮುಖ್ಯಮಂತ್ರಿ ಆಗ್ಬೋದು. ಅದಕ್ಕೆ ಮುಂಚೆ ರಾಜ್ಯದ ಒಂದು ಪರಂಪರೆಯನ್ನ ಗೌರವವನ್ನ ಎತ್ತಿಡಿಲಿಕ್ಕೆ, ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳೋದಿಕ್ಕೆ ರಾಜೀನಾಮೆ ಕೊಡಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳು ತಪ್ಪು ಮಾಡಿರ್ಬೋದು, ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಹೇಳಿ. ಈಗ ಕಾಲ ಅದೆಲ್ಲ ಮೀರ್ ಹೋಗಿದೆ. ಅದನ್ನೆಲ್ಲ ಮಾತಾಡುವ ಕಾಲ ಮೀರ್ ಹೋಗಿದೆ. ಅದೆಲ್ಲ ಮುಗಿದೋದ್ ಕತೆ. ಟ್ರಯಲ್ ನಡೆದಂಗೆ ನಡೀತು ಹೈಕೋರ್ಟ್ನಲ್ಲಿ. ಎಲ್ಲ ಎಳೆ ಎಳೆಯಾಗಿ ಬಿಡಿಸಿಟ್ಟಾಯ್ತು. ಇನ್ನಷ್ಟು ಅವರ ಮರ್ಯಾದೆ ಕಳೆಯುವಂತ ಕೆಲಸವನ್ನ ಕೆಟ್ಟ ಸಲಹೆ ಕೊಟ್ಟು ಮಾಡಬಾರ್ದು. ಶಿವಕುಮಾರ್ರೆ, ನೀವು ನಿಮ್ಮ ಸಾಲಿಗೂ ಅವ್ರನ್ನ ಹೇಳ್ಕೊಂಬೇಡಿ. ಇದಿಷ್ಟು ಸಿಟಿ ರವಿ ಅವರ ಮಾತು. ಯಾಕಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಿ ಅಂತ ಎಲ್ಲರಿಗೂ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಹೇಳ್ತಾ ಇದ್ದೀವಿ. ನಿಮ್ಮ ಮೇಲೆ ಆರೋಪ ಬಂದೆ, ನೀವು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಕೋಳಿವಾಡರು ಮತ್ತೆ ಹೇಳಿರುವಂತ ಸರಿ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು, ಬಂಡತನವನ್ನ ತೋರಬಾರದು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.